ಮಾಡಲಾಯಿತು. ಅದಾದ ನಂತರ ಇಂಡಿಯನ್ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ ಪಕ್ಷ. ಇವತ್ತು ರಾಹುಲ್ ಗಾಂಧಿ ಬ್ರಿಟನ್ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಬ್ರಿಟನ್ ಇರ್ಬೋದು, ಗಾಂಧಿ ಫ್ಯಾಮಿಲಿ ಬ್ರಿಟನ್ ಇರೋದು. ಇವತ್ತು ಫ್ರೀಡಂ ಫೈಟರ್ಸ್ ಇವತ್ತು ಅಮಿತ್ ಶಾಗಾಗ್ಲಿ ಅಥವಾ ನರೇಂದ್ರ ಮೋದಿಗಾಗ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ಇವತ್ತು ಏನೇ ಆಗ್ಲಿ ಇಡೀ ದೇಶದಲ್ಲಿ ಇವತ್ತು ಎಲ್ಲಿ ನಿಂತ್ಕೊಳಕ್ಕ ಮುಂದೆ ಏನಕ್ಕೆ ಹೋಗ್ತೀಯ ಅಲ್ಲಿ ಹಿಂದೆ ಬಾಲಿ ಹಿಂದೆ ಬಾಲಿ ಚೆಲ್ಲಾಡ್ಬೇಡ್ರು ಪ್ಲೀಸ್. ವಶಕ್ಕೆ ಪಡೆಯಲಾಗಿದೆ. ಶಾಂತಿನಗರದ ಇಡಿ ಆಫೀಸ್ ಮುಂದೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇಡಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವಿಲ್ಲ ಎಂದು ಕಾರಣವನ್ನ ನೀಡಿದಂತ ಪೊಲೀಸರು ಇಲ್ಲಿರುವಂತಹ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಎನ್ಎಸ್ಯುಐ ಕೂಡ ಈಗ ಪ್ರತಿಭಟನೆ ಮಾಡ್ತಿದೆ. ಯಾವ ಉದ್ದೇಶಕ್ಕೆ? ಕೇಂದ್ರದಲ್ಲಿ ಬಿಜೆಪಿ ಎಂತ ಭ್ರಷ್ಟ ಸರ್ಕಾರ, ಬಿಜೆಪಿ ಅವರೆಂತ ಭ್ರಷ್ಟರು, ಮೋದಿ ಅಂತ ಭ್ರಷ್ಟ ಅಂತ ಗೊತ್ತಾಗಿದೆ. ಇದು ಜಿಎಸ್ಟಿ ಸರ್ಕಾರ ಆಗಿದೆ ಅಷ್ಟೇನೆ. ನಮ್ಮ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ಪ್ರಾಬಲ್ಯತೆಯನ್ನ ನೋಡಿ ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ ಸಿದ್ಧಾಂತಕ್ಕೋಸ್ಕರ ನಾವು ಜೀವ ಬಲಿದಾನಗಳನ್ನ ಮಾಡಕ್ಕೆ ತಯಾರಿದೀವಿ. ಮತ್ತೊಂದ್ ಕಡೆ ಇಲ್ಲಿ ಗಮನಿಸಬೇಕಾದ ಅಂಶ, ಎನ್ಎಸ್ಯುಐ ಆಯ್ತು, ಕೆಪಿಸಿಸಿ ಆಯ್ತು, ಇಂಡಿಯನ್ ಯೂತ್ ಕಾಂಗ್ರೆಸ್ ಆಯ್ತು, 3 ವಿಭಿನ್ನ ತಂಡಗಳಿಂದ ಒಂದೇ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಕಾಂಗ್ರೆಸ್ನಲ್ಲಿ ಒಮ್ಮತವಿಲ್ವಾ, ಒಗ್ಗಟ್ಟಿಲ್ವಾ ಅನ್ನೋ ಒಂದು ಅನುಮಾನ ಈಗ ಮೂಡ್ತಿರುವಂತದ್ದು. ಮೊದಲನೇದಾಗಿ ಕೆಪಿಸಿಸಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಅದಾದ ನಂತರ ಇಂಡಿಯನ್ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೀಗ ಎನ್ಎಸ್ಯುಐ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಿರುವಂತದ್ದು. ಇಡಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಿರುವಂತಹ ಚಿತ್ರಣವನ್ನ ನಾವು ನೋಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನ ಬಳಸಿಕೊಂಡು ನಮ್ಮ ನಾಯಕರ ವಿರುದ್ಧ ಷಡ್ಯಂತ್ರ ಮೂಡಿಸ್ತಿದೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿ ಈಗ ಪ್ರತಿಭಟನೆಗೆ ಮುಂದಾಗಿದ್ರು. ನೇರ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಎನ್ಎಸ್ಯುಐನ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಹಾಗೂ ಸಂಗಡಿಗರೇನಿದ್ದಾರೆ ಅವರನ್ನ ಶಾಂತಿನಗರದ ಇಡಿ ಆಫೀಸ್ನ ಮುಂಭಾಗದಲ್ಲಿರುವಂತ ಮತ್ತೊಂದು ಬಿಎಂಟಿಸಿ ಬಸ್ನಲ್ಲಿ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಅಂದುಕೊಂಡಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಈ ಒಂದು ಪ್ರತಿಭಟನೆ ಏನಿತ್ತು ಅಷ್ಟರ ಮಟ್ಟಿಗೆ ಫಲಕಾರಿಯಾಗಿಲ್ಲ. ಮತ್ತೊಂದು ಅಂಶ ಖಂಡಿತವಾಗಿಯೂ ಗಮನಿಸಬೇಕಾಗಿರೋದು, ಒಂದು ತಂಡ ಒಂದು ಕಡೆ ಪ್ರತಿಭಟನೆ ಮಾಡುತ್ತೆ ಆಯ್ತು. ಅದಾದ ನಂತರ ಇಂಡಿಯನ್ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ ಪಕ್ಷ. ಇವತ್ತು ರಾಹುಲ್ ಗಾಂಧಿ ಬ್ರಿಟನ್ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಬ್ರಿಟನ್ ಇರ್ಬೋದು, ಗಾಂಧಿ ಫ್ಯಾಮಿಲಿ ಬ್ರಿಟನ್ ಇರೋದು. ಇವತ್ತು ಫ್ರೀಡಂ ಫೈಟರ್ಸ್ ಇವತ್ತು ಅಮಿತ್ ಶಾಗಾಗ್ಲಿ ಅಥವಾ ನರೇಂದ್ರ ಮೋದಿಗಾಗ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ಇವತ್ತು ಏನೇ ಆಗ್ಲಿ ಇಡೀ ದೇಶದಲ್ಲಿ ಇವತ್ತು
ಎಲ್ಲಿ ನಿಂತ್ಕೊಳಕ ಆಯ್ತಾ ಹಿಂದೆ ಮುಂದೆ ಏನಕ್ಕೆ ಹೋಗ್ತೀಯ ಅಲ್ಲಿ ಹಿಂದೆ ಬಾಲಿ ಹಿಂದೆ ಬಾಲಿ ಮೊಬೈಲ್ ತೆಗೀರ ಮೇಡಮ್ ಯಾರು ಪ್ಲೀಸ್ ನೋಡಿಲ್ಲ ವಶಕ್ಕೆ ಪಡೆಯಲಾಗಿದೆ. ಶಾಂತಿನಗರದ ಇಡಿ ಆಫೀಸ್ ಮುಂದೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇಡಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವಿಲ್ಲ ಎಂದು ಕಾರಣವನ್ನ ನೀಡಿದಂತ ಪೊಲೀಸರು ಇಲ್ಲಿರುವಂತಹ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಎನ್ಎಸ್ಯುಐ ಕೂಡ ಈಗ ಪ್ರತಿಭಟನೆ ಮಾಡ್ತಿದೆ. ಯಾವ ಉದ್ದೇಶಕ್ಕೆ? ಸರ್, ಕೇಂದ್ರದಲ್ಲಿ ಬಿಜೆಪಿ ಎಂತ ಭ್ರಷ್ಟ ಸರ್ಕಾರ, ಬಿಜೆಪಿ ಎಂತ ಭ್ರಷ್ಟರು, ಮೋದಿ ಎಂತ ಭ್ರಷ್ಟ ಅಂತ ಗೊತ್ತಾಗಿದೆ. ಇದು ಜಿಎಸ್ಟಿ ಸರ್ಕಾರ ಆಗಿದೆ ಅಷ್ಟೇನೆ. ನಮ್ಮ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ಪ್ರಾಬಲ್ಯತೆಯನ್ನ ನೋಡಿ ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ ಸಿದ್ಧಾಂತಕ್ಕೋಸ್ಕರ ನಾವು ಜೀವ ಬಲಿದಾನಗಳನ್ನ ಮಾಡಕ್ ತಯಾರಿದ್ದೀವಿ. ಮತ್ತೊಂದ್ ಕಡೆ ಇಲ್ಲಿ ಗಮನಿಸಬೇಕಾದ ಅಂಶ, ಎನ್ಎಸ್ಯುಐ ಆಯ್ತು, ಕೆಪಿಸಿಸಿ ಆಯ್ತು, ಇಂಡಿಯನ್ ಯೂತ್ ಕಾಂಗ್ರೆಸ್ ಆಯ್ತು, 3 ವಿಭಿನ್ನ ತಂಡಗಳಿಂದ ಒಂದೇ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಕಾಂಗ್ರೆಸ್ನಲ್ಲಿ ಒಮ್ಮತವಿಲ್ವಾ, ಒಗ್ಗಟ್ಟಿಲ್ವಾ ಅನ್ನೋ ಒಂದು ಅನುಮಾನ ಈಗ ಮೂಡ್ತಿರುವಂತದ್ದು. ಮೊದಲನೇದಾಗಿ ಕೆಪಿಸಿಸಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಅದಾದ ನಂತರ ಇಂಡಿಯನ್ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೀಗ ಎನ್ಎಸ್ಯುಐ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಿರುವಂತದ್ದು. ಇಡಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಿರುವಂತಹ ಚಿತ್ರಣವನ್ನ ನಾವು ನೋಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನ ಬಳಸಿಕೊಂಡು ನಮ್ಮ ನಾಯಕರ ವಿರುದ್ಧ ಷಡ್ಯಂತ್ರ ಮೂಡಿಸ್ತಿದೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿ ಈಗ ಪ್ರತಿಭಟನೆಗೆ ಮುಂದಾಗಿದ್ರು. ನೇರ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಎನ್ಎಸ್ಯುಐನ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಹಾಗೂ ಸಂಗಡಿಗರೇನಿದ್ದಾರೆ ಅವರನ್ನ ಶಾಂತಿನಗರದ ಇಡಿ ಆಫೀಸ್ನ ಮುಂಭಾಗದಲ್ಲಿರುವಂತ ಮತ್ತೊಂದು ಬಿಎಂಟಿಸಿ ಬಸ್ನಲ್ಲಿ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಅಂದುಕೊಂಡಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಈ ಒಂದು ಪ್ರತಿಭಟನೆ ಏನಿತ್ತು ಅಷ್ಟರ ಮಟ್ಟಿಗೆ ಫಲಕಾರಿಯಾಗಿಲ್ಲ. ಮತ್ತೊಂದು ಅಂಶ ಖಂಡಿತವಾಗಿಯೂ ಗಮನಿಸಬೇಕಾಗಿರೋದು, ಒಂದು ತಂಡ ಒಂದು ಕಡೆ ಪ್ರತಿಭಟನೆ ಮಾಡುತ್ತೆ ಆಯ್ತು, ಅದಾದ ನಂತರ ಇಂಡಿಯನ್ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡುತ್ತೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ ಪಕ್ಷ. ಇವತ್ತು ರಾಹುಲ್ ಗಾಂಧಿ ಅವರ ಬ್ಲಡ್ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಬ್ಲಡ್ ಇರ್ಬೋದು, ಗಾಂಧಿ ಫ್ಯಾಮಿಲಿ ಬ್ಲಡ್ ಇರ್ಬೋದು, ಇವತ್ತು ಫ್ರೀಡಂ ಫೈಟರ್ಸ್ ನಟಿರೋದ್ರಿಂದ ಇವತ್ತು ಅಮಿತ್ ಶಾಗಾಗ್ಲಿ ಅಥವಾ ನರೇಂದ್ರ ಮೋದಿಗಾಗ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ಇವತ್ತು ಏನೇ ಆಗ್ಲಿ ಇಡೀ ದೇಶದಲ್ಲಿ ಇವತ್ತು ಎಲ್ಲಿ ನಿಂತ್ಕೊಳಕ ಮೈಕ್ ಬರ್ಲಿನಪ್ಪ.